ಭಾರತ ಪಾಕಿಸ್ತಾನದ ನಡುವೆ ಕದನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸುಳ್ಳು ಸುದ್ದಿಗಳ ಮಾರುಕಟ್ಟೆನೇ ಓಪನ್ ಆಗಿತ್ತು. ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಅಂತ ಭಾರತ ಸರ್ಕಾರ ಒಟ್ಟು 8,000 ಟ್ವಿಟ್ಟರ್ ಖಾತೆಗಳನ್ನು ಬ್ಲಾಕ್ ಮಾಡಿತ್ತು ಒಂದೇ ದಿನಕ್ಕೆ. ಇದೀಗ ಚೀನಾ ಬಳಿಕ ಟರ್ಕಿಯ ಎಕ್ಸ್ ಖಾತೆಗಳನ್ನು ಕೂಡ ಭಾರತ ಬ್ಲಾಕ್ ಮಾಡಿದೆ. ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಂತಹ ಟರ್ಕಿ ಸರ್ಕಾರಕ್ಕೆ ಪಾಠ ಕಲಿಸೋದಕ್ಕೆ ಮುಂದಾಗಿದೆ. ಟಿಆರ್ಟಿ ವರ್ಲ್ಡ್ ಎಕ್ಸ್ ಖಾತೆಯನ್ನು ಭಾರತ ಸರ್ಕಾರ ಬ್ಲಾಕ್ ಮಾಡಿದೆ. ಭಾರತದ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಟಿಆರ್ಟಿ ವರ್ಲ್ಡ್ ಹರಡ್ತಾ ಇತ್ತು. ಟಿಆರ್ಟಿ ವರ್ಲ್ಡ್ ಟರ್ಕಿಯ ಸರ್ಕಾರದ ಅಧಿಕೃತ ನ್ಯೂಸ್ ಚಾನೆಲ್ಲು. ಅಧಿಕೃತ ನ್ಯೂಸ್ ಚಾನೆಲ್ನಲ್ಲೇ ಅನೇಕ ಸುಳ್ಳು ಸುದ್ದಿಗಳನ್ನು ಹರಡಲಾಗ್ತಾ ಇತ್ತು. ಇನ್ನು ಅದೇ ರೀತಿಯಾಗಿ ಪಾಕಿಸ್ತಾನದ ಒಂದು ಯೂಟ್ಯೂಬ್ ಚಾನೆಲ್ಗಳು, ಅದೇ ರೀತಿಯಾಗಿ ಪಾಕಿಸ್ತಾನದ ಎಕ್ಸ್ ಖಾತೆಗಳು ಎಲ್ಲವೂ ಕೂಡ ನಿರಂತರವಾಗಿ ಅನೇಕ ಸುಳ್ಳುಗಳನ್ನು ಹರಡ್ತಾ ಇದ್ದವು. ಮತ್ತೊಂದೆಡೆ ಪಾಕಿಸ್ತಾನದ ಜೊತೆಗೆ ನಿಂತಿರುವಂತಹ ಚೀನಾ ಕೂಡ ಅನೇಕ ರೀತಿಯ ಸುಳ್ಳು ಸುದ್ದಿಗಳನ್ನು ಬಿತ್ತರಿಸ್ತಾ ಇತ್ತು. ಟ್ವಿಟ್ಟರ್ ಖಾತೆಗಳನ್ನು ಬ್ಲಾಕ್ ಕೂಡ ಮಾಡಲಾಗಿತ್ತು. ಭಾರತ ಸರ್ಕಾರ ಒಟ್ಟು 8,000 ಟ್ವೀಟ್ ಖಾತೆಗಳನ್ನು ಬ್ಲಾಕ್ ಮಾಡಿತ್ತು. ಇದೀಗ ಟರ್ಕಿಗೂ ಕೂಡ ಪಾಠ ಕಲಿಸುವುದಕ್ಕೆ ಅಂತ ಭಾರತ ಸರ್ಕಾರ ನಿರ್ಧಾರ ಮಾಡಿದೆ. ಟಿಆರ್ಟಿ ವರ್ಲ್ಡ್ ಅನ್ನುವಂತಹ ಟರ್ಕಿ ಸರ್ಕಾರದ ಅಧಿಕೃತ ನ್ಯೂಸ್ ಚಾನೆಲ್ ಏನಿದೆ ಅದರ ಒಂದು ಎಕ್ಸ್ ಖಾತೆಯನ್ನು ಇದೀಗ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಭಾರತದ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇರೋದಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಇಡೀ ದೇಶದಾದ್ಯಂತ ನಾವು ನೋಡಿದಾಗ ಅನೇಕ ಸುಳ್ಳು ಸುದ್ದಿಗಳು ಹರಡ್ತಾ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಸುಳ್ಳು ಸುದ್ದಿಗಳನ್ನು ಹರಡಿಸಲಾಗ್ತಾ ಇತ್ತು. ಇದೆಲ್ಲದರ ಒಂದು ಮೂಲವನ್ನು ಹುಡುಕ್ತಾ ಹೋದಾಗ ಸರಿಸುಮಾರು 8,000ಕ್ಕೂ ಹೆಚ್ಚು ಖಾತೆಗಳು ಸುಳ್ಳು ಸುದ್ದಿಯನ್ನು ಹರಡ್ತಾ ಇತ್ತು. ಇದೇ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮ ಕೈಗೊಂಡಿತ್ತು. ಸರಿಸುಮಾರು 8,000 ಎಕ್ಸ್ ಖಾತೆಗಳನ್ನು ಬ್ಯಾನ್ ಮಾಡಲಾಗಿತ್ತು. ಈಗ ಟರ್ಕಿ ದೇಶಕ್ಕೂ ಕೂಡ ಪಾಠ ಕಲಿಸೋದಕ್ಕೆ ಅಂತ ಭಾರತ ಮುಂದಾಗಿದೆ. ಈ ಹಿಂದೆ ಪಾಕಿಸ್ತಾನ, ಚೀನಾದ ಎಕ್ಸ್ ಖಾತೆಗಳನ್ನು ಬ್ಯಾನ್ ಮಾಡಲಾಗಿತ್ತು. ಈಗ ಟರ್ಕಿಯ ಒಂದು ನ್ಯೂಸ್ ಚಾನೆಲ್ ಏನಿದೆ, ನ್ಯೂಸ್ ಚಾನೆಲ್ನ ಒಂದು ಎಕ್ಸ್ ಖಾತೆಯನ್ನು ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಈ ಮೂಲಕವಾಗಿ ಸುಳ್ಳು ಸುದ್ದಿಗಳಿಗೆ ಜಾಗ ಇಲ್ಲ ಅಂತ ಭಾರತ ಸರ್ಕಾರ ಒಂದು ಖಡಕ್ ಸೂಚನೆ ಕೊಟ್ಟಿದೆ.